ನಮ್ಮ ಪಾತ್ರ ಕಾಣ್ತಾರೆ. ಮೊದಲಾಗಿ ಎಲ್ಲರೂ ಕ್ಷಮೆ ಕೇಳ್ತಾರೆ. ಸೀನಿಯರ್ ಇದ್ದಾರೆ ಪಾತ್ರ ಮಾಡೋದಕ್ಕೋಸ್ಕರ ಅಲ್ಲಿ ಮಾತನಾಡ್ಕೊಂಡು ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಪ್ರತಿಯೊಂದು ಮನೆಯಲ್ಲೂ ಈ ತರದೊಂದು ರಗಡ್ ಹುಡುಗ ಇರ್ತಾನೋ ಇರಲು ಅನ್ನೋದೊಂದು ಡೌಟ್ ಇರುತ್ತೆ. ಕೆಲವರು ಹುಡ್ತಾನೆ ಆ ಥರ ರಗಡ್ನೆಸ್ಸು ಅಥವಾ ರಗಡಲ್ಲಿ ತುಂಬಾ ಇಷ್ಟ ಆ ಥರದಿಲ್ಲ. ಅವನು ಉದ್ಯಮಂತ. ಹಾಗೆ ಪ್ರತಿಯೊಂದು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಎಲ್ಲಾ ಪಾತ್ರಗಳು ಇದರಲ್ಲಿ ಒಂದಲ್ಲ ಒಂದು ರೀತಿ ತ್ಯಾಗ ಮಾಡ್ಕೊಂಡೇ ಬರ್ತಾರೆ. ಅಣ್ಣ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಇನ್ನೊಂದು ಸಣ್ಣ ಆಗಿರ್ಬೋದು, ಆಕ್ಚುಲಿ ನಾನಾಗಿರ್ಬೋದು, ಎಲ್ಲರೂ ಪ್ರತಿಯೊಂದು ರೀತಿಯಲ್ಲಿ ಒಂದು ರೀತಿ ತ್ಯಾಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಆ ಕಥೆ ಮುಂದೆ ಹೇಗೆ ಹೋಗುತ್ತೆ, ಮುಂದೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರ್ಯಾರ ಸದಸ್ಯರು ಬರ್ತಾರೆ, ಅವರು ಬಂದ ಮೇಲೆ ನಮ್ಮ ಇದೇ ರೀತಿ ಇರುತ್ತಾ ಅಥವಾ ಬೇರೆ ಇರುತ್ತಾ, ಇದು ನಮ್ಮ ಮುಂದೆ ಇಷ್ಟು ನನ್ನ ಪಾತ್ರಗಳು. ಮುಖ್ಯವಾಗಿ ನಾನು ಸ್ಟಾರ್ ಸುಬ್ರಹ್ಮಣ್ಯ ವಾಹಿನಿಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಬ್ರು ಸರ್ಗೆ ಹಾಗೂ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ನಾನು ಕುಟುಂಬದ ರೇಣುಕಾ ಸೀರಿಯಲಲ್ಲಿ ಆಕ್ಟ್ ಮಾಡ್ತಾ ಲಾಸ್ಟ್ ಶೋದಲ್ಲಿ ಕಾಲ್ ಬಂದಿದೆ, ಈ ಥರದ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂತ. ಸೊ ಅದನ್ನ ಮುಗಿಸ್ಕೊಂಡು ಈಗ ಬಂದು ಬೇರೆ ಲುಕ್ ಟೆಸ್ಟ್ ಆಯ್ತು, ಮಾಕ್ ಟೆಸ್ಟ್ ಆಯ್ತು, ಇಮಿಡಿಯೇಟ್ಲಿ ಓಕೆ. ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಸರ್ ಬೇಗದಿಂದ ಹಿಡಿದು ಇವತ್ತಿನವರೆಗೂ ಪ್ರತಿದಿನ ಇನ್ಪುಟ್ಸ್ ಕೊಡ್ತಾನೆ ಇರ್ತಾರೆ. ಹಾಗೂ ನಮ್ಮ ನಿರ್ಮಾಪಕರು ಸೋ ಕೈಂಡ್ ಅಂಡ್ ಸೋ ಫ್ರೆಂಡ್ಲಿ, ತುಂಬಾ ತುಂಬಾ ಜೋಡಿಯಲ್ ಆಗಿ ತುಂಬಾ ಎಲ್ಲರ ಪ್ರೊಡ್ಯೂಸರ್ ಎಲ್ಲ ಅದು ಫೀಲಿಂಗ್ ಇದೆ ನನಗೆ. ಆದರೂ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮಗಳಿಗೆ ಬಂದಿರ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ ಹಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟ್. ಸೊ ವೈ ಆನಂದ ನಿಲಯ ಅಂತ ಬಂದಾಗ, ನಾನು ಯಜಮಾನ ಮಾಡಬೇಕಾದ್ರೆ ನಾನು ಯಾವಾಗಲೂ ಅನ್ಕೊಳ್ತಿದ್ದೆ, ಅಂದರೆ ನೆಕ್ಸ್ಟ್ ಯಾವ್ದಾದ್ರು ಮಾಡಿದ್ರೆ ಫ್ಯಾಮಿಲಿ ಡ್ರಾಮಾ ಓರಿಯೆಂಟೆಡ್ ಈ ಥರ ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡಬೇಕು ಅಂತ. ಸೊ ಐ ಆಮ್ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ ಅರ್ಜುನ್ ಅನ್ನೋ ಒಂದು ಪಾತ್ರವನ್ನು ಮಾಡೋದಕ್ಕೆ. ಸೊ ಯಾಕೆ ಆನಂದ ನಿಲಯ ನೋಡ್ಬೇಕು ಅಂತಂದ್ರೆ, ಒಂದು ಕುಟುಂಬ ಅಂತ ಬಂದಾಗ ಎಲ್ಲರೂ ಇರ್ತಾರೆ, ಎಲ್ಲ ಥರ ಅಣ್ಣ, ಅಪ್ಪ, ಅಮ್ಮ, ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದು ಥರ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಒಬ್ಬೊಬ್ಬರು ನಕ್ಕಟ್ಟಾಗಿರೋರು ಇಷ್ಟ ಆಗ್ತಾರೆ, ಇನ್ ಕೆಲವ್ರಿಗೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ಸೊ ಈ ತರ ಹಲವಾರು ಕ್ಯಾರೆಕ್ಟರ್ಸ್ ಇಷ್ಟಪಡುವಂತ ವ್ಯಕ್ತಿಗಳು ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರಿಗೆ ಇದೊಂದು 100% ಒಂಥರ ಹಬ್ಬದ ಊಟ ಇದ್ದಂಗೆ. ಇಲ್ಲಿ ಎಲ್ಲಾ ತರ ಒಂದು ಪಾತ್ರದಾಗಿ ಅಂದ್ರೆ ಕ್ಯಾರೆಕ್ಟರ್ಸ್, ಅಂದ್ರೆ ಅಫ್ಕೋರ್ಸ್ ಇವಾಗ ನಾವು 4 ಜನ ಅಣ್ಣ ತಮ್ಮದಿರಿರ್ತೀವಿ. ಅಣ್ಣ ಅಂತ ಬಂದಾಗ ಒಂದು ಮನೆ, ಒಂದು ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಯಾರೊಬ್ರು ತ್ಯಾಗ ಮಾಡ್ತಾನೆ ಇರ್ಬೇಕು, 100% ಅದು ಮಾಡ್ಲೇಬೇಕು. ಅವಾಗ್ಲೇ ಒಂದು ಕುಟುಂಬ ತುಂಬಾ ಆನಂದವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಹಾಗಾಗಿ ಅಣ್ಣ ಮತ್ತೆ ಅದಕ್ಕೆ ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ. ಅಪ್ಪ ಅಮ್ಮಂತಾನೆ ಅಂಡ್ ಅಮ್ಮ ಪೆದ್ಗುಬೆಗಳ ಅಂತ ಬೈಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತುಂಬಾ ಚೆನ್ನಾಗಿ ಆ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ಸೊ ನನ್ನ ಪಾತ್ರ ಬಂದು ತುಂಬಾ ಸಾಫ್ಟ್ ಕ್ಯಾರೆಕ್ಟರು. ಮನೆಗೆ ನಾನು ಒಬ್ಬನೇ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ತೀನಿ, ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀನಿ. ಸೊ ನನ್ನ ಒಂದು ಪಾತ್ರದ ಎಕ್ಸ್ಪೆಕ್ಟೇಷನ್ಸ್ ಬಂದ್ರೆ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಲವ್, ಈ ತರ ಒಂದು ಪ್ಯಾಟರ್ನ್ ಇಷ್ಟಪಡ್ಬೋದು. ಹಾಗೆ ನನ್ನ ತಮ್ಮ ಭುವನ್ ಅಂತ ಬಂದಾಗ ಫಸ್ಟ್ ಏನೋ ಒಂದು ಮಾತುಕತೆ ಆಯ್ತು ಅಂದ್ರೆ ಮಾತಾಡಲ್ಲ, ಡೈರೆಕ್ಟ್ ಹೋಗಿ ಹೊಡಿತಾನೆ, ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ. ನಮ್ಮ ನಕುಲ್ ಜೆನ್ಸಿ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಅದಕ್ಕೆ ಎಷ್ಟು ಪವರ್ ಇದೆ, ಏನೇನು ಯಾವುದೇ ತರ ಶಾರ್ಟ್ ಕಟ್ಸ್ ಯೂಸ್ ಮಾಡ್ಬೋದು, ಮನೆಗೆ ಹೇಗೆಲ್ಲ ಏನೇನೆಲ್ಲ ಇನ್ಸ್ಟೆಂಟಿವ್ ಆಗಿ ತರಿಸ್ಬೋದು ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಎವ್ರಿಥಿಂಗ್ ಇದು ಒಂದೊಂದಲ್ಲ, ಪ್ರತಿ ಒಂದು ಕ್ಯಾರೆಕ್ಟರ್ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಇಷ್ಟ ಹಾಗೆ ಆಗುತ್ತೆ ಅಂತ 100% ಗ್ಯಾರಂಟಿ ಕೊಡ್ತಾರೆ ನಮ್ಮ ಆನಂದಕ್ಕೆ. ಅಂಡ್ ಅದ್ರ ಸರ್ ನಮ್ಮ ಡೈರೆಕ್ಟರು, ಸೊ ಇವ್ರ ಜೊತೆ ವರ್ಕ್ ಮಾಡಕ್ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಒಬ್ಬೊಬ್ರು ಡೈರೆಕ್ಟರ್ದು ಒಂದೊಂದ್ ತರ ಪ್ಯಾಟರ್ನ್ಗಳಿರುತ್ತೆ. ಸೊ ಆದರ್ ಸರ್ದು ಒಂದು ಕಂಪ್ಲೀಟ್ ಥಿಯೇಟರ್ ಪ್ಯಾಟರ್ನ್, ಅಂದ್ರೆ ನಮ್ಮ ಒಂದು ನಾಟಕ ಎಲ್ಲ ಮಾಡಿದಾಗ ಒಂದ್ಸತಿ ಸ್ಟೇಜಿಗೆ ಬಂದ್ರೆ ಲಾಸ್ಟ್ ಮುಗಿಯೋ ತನಕ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಅದೇ ತರ
ಪ್ಯಾಟರ್ನ್ ಅಲ್ಲಿ ಮದರ್ಸ್ ಅಂತ ಮಾಡ್ತಾರೆ. ಸೊ ತುಂಬಾ ಖುಷಿ ಅನ್ಸುತ್ತೆ ಈ ತರ ಒಂದು ಪ್ಯಾಟರ್ನ್ ಅಲ್ಲಿ ವರ್ಕ್ ಮಾಡಕ್ಕೆ. ನಮ್ಮ ಅನ್ನದಾತ್ರ ಪ್ರೊಡ್ಯೂಸರು ಇಷ್ಟು ಸಿಂಪಲ್ ಮನುಷ್ಯ ನಾನು ನೋಡೇ ಇಲ್ಲ. ಯಾಕಂದ್ರೆ ಸೆಟ್ಗೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತಾನೆ ಗೊತ್ತಾಗಲ್ಲ. ವೆರಿ ಸ್ವೀಟ್. ನನಗಿದು ಒಂದು ಆಪರ್ಚುನಿಟಿ ಬಂದಾಗ ನೋ ಮ್ಯಾಟರ್ ವಾಟ್ ತುಂಬಾ ಬೇಗ ಒಪ್ಕೊಂಡೆ. ನನಗೆ ಡ್ರೀಮ್ ಇದ್ದಿದ್ದು ಯಜಮಾನ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ಬೇಕಂತ, ಅಂದ್ರೆ ಫ್ಯಾಮಿಲಿ ಡ್ರಾಮಾ ಮಾಡ್ಬೇಕಂತ ಆಸೆ ಇತ್ತು. ಆಪರ್ಚುನಿಟಿ ಬಂದು ಒಂದು ಸ್ವಲ್ಪ ಯೋಚನೆ ಮಾಡಲಿಲ್ಲ, ಒಪ್ಕೊಂಡೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಸರ್. ಆ್ಯಂಡ್ ಇದೆಲ್ಲ ಇಷ್ಟು ಚೆನ್ನಾಗಿ ಆಗಬೇಕಂದ್ರೆ ಇದಕ್ಕೆಲ್ಲ ಮ್ಯಾನೇಜ್ ಮಾಡಕ್ಕೆ ಒಬ್ರು ಇರ್ತಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೃಷ್ಣ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲದನ್ನು ಯಾವುದೇ ಆಗ್ತಿರೋ ಹಾಗೆ ನೋಡ್ಕೊಂಡು ಮುಂದೆ ಹೋಗ್ತಾರೆ. ಆ್ಯಂಡ್ ಸುವರ್ಣ ಚಾನೆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಾಧ್ಯಮಿಕರಿಗೆ ಎಲ್ಲಿ ಬಂದು ನಮಗೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾರೆ, ತುಂಬಾ ಥ್ಯಾಂಕ್ ಯು. ನನಗೆ ಸ್ವರ ಅನ್ನೋ ಕ್ಯಾರೆಕ್ಟರ್ ಹೊಸ ಬಂದಾಗ ನನಗೆ ನಮ್ಮ ಕೃಷ್ಣ ಸರ್ ಮತ್ತೆ ಸುಬ್ಬು ಸರ್ ಹೇಳಿದ್ರು, ಇಲ್ಲ ಮನೆ ಪಾತ್ರ ಮಾಡೋದು ನಿಜ ಮಾಡಿಲ್ಲ. ನಾನೇನು ಯೋಚನೆ ಮಾಡಿಲ್ಲ. ಸರಿ, ಸುವರ್ಣ ಅವರು ನನ್ನ ಮತ್ತೆ ಚಾನಲ್ ನಾನು ಓದೋದು ಎಲ್ಲ ಮಾಡ್ತಾ ಇದ್ದೆ. ಸೊ ಅವ್ರು ಮತ್ತೆ ಚಾನಲ್ ಬರ್ಕೊಂಡು ಅಪರ್ಚುನಿಟಿ ಕೊಟ್ಟಾಗ ನನಗೆ ಸರಿ ಪಾತ್ರನ ಒಂದ್ಸಲ ಕೇಳಿಸ್ಕೊಂಡು ಡೈರೆಕ್ಟ್ ಲುಕ್ ಟೆಸ್ಟ್ ಆಯ್ತು. ಆ ಲುಕ್ ಟೆಸ್ಟ್ ಡೈಲಾಗ್ಸ್ ಕೇಳ್ಕೊಂಡಾಗ ನನಗೆ ಒಂದು ಓಕೆ ಪಾತ್ರ ಹಿಂಗ್ ಬರುತ್ತೆ ಅಂತ ನನಗೆ ಒಂದ್ ಸ್ವಲ್ಪ ಐಡಿಯಾ ಬಂತು. ನಾನು ಹಿಂದೆ ನನಗೆ ಏನು ಯೋಚನೆ ಮಾಡಿಲ್ಲ. ಸರಿ ಸರ್ ಮಾಡೋಣ, ನಾನೇನು ಸರಿ ಸರ್ ಮಾಡೋಣ. ಬಟ್ ಅವತ್ತು ಒಪ್ಕೊಂಡಿದ್ದು ಇವತ್ತು ಬರ್ತಾ ಇರೋ ರೆಸ್ಪಾನ್ಸ್ಗೆ ಅವತ್ತ ಒಳ್ಳೆ ಡಿಸಿಷನ್ ತಗೊಂಡೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸ್ವರ ಈಗ ಪ್ರತಿಯೊಂದು ಮನೆಯಲ್ಲಿ ಯಾರ್ಯಾರ ಒಬ್ಳೆ ಮಕ್ಕಳಿರ್ತಾರೋ ಅವ್ರನ್ನ ಎಷ್ಟು ಮುದ್ದಾಗಿ ಸಾಕಿರ್ತಾರೆ, ಎಷ್ಟು ಸಲಹೆಯಿಂದ ಸಾಕಿರ್ತಾರೆ. ಸೊ ನನ್ನ ಅಪ್ಪ ಅಮ್ಮ ಕೂಡ ಈ ಸೀರಿಯಲ್ ಅಲ್ಲಿ ಅಷ್ಟೇ ಮುದ್ದಾಗಿ ಅಷ್ಟೇ ಸಲಹೆ ಕೊಟ್ಟು ಸಾಕಿರ್ತಾರೆ. ಅದೊಂದು ಲೀನಿಯನ್ಸ್ ಬಂದಿದೆ. ನಾನು ಯಾವ್ದಕ್ಕೂ ಹೆದರೋದಿಲ್ಲ. ನನಗೆ ಏನ್ ಬೇಕು, ನನಗೆ ಅರ್ಜುನ್ ಬೇಕು ಅಷ್ಟೇ, ಆ ಮನೆಗೆ ಸೊಸೆ ಆಗ್ಬೇಕು ಅಷ್ಟೇ. ನಾನು ಯಾರಿಗೂ ಹೆದರೋದಿಲ್ಲ, ಯಾರಿಗೆ ತಲೆ ಹಾಕೊಳ್ಳಲ್ಲ. ನನಗೆ ಒಳ್ಳೆ ಉದ್ದೇಶ ಇರುತ್ತೆ. ಒಳ್ಳೆ ಉದ್ದೇಶ ಇದ್ದು ನಾ ಮನೆಗೆ ಹೋಗ್ಬೇಕು ಅಂತ ನನ್ನ ತಲೆ ಫಿಕ್ಸ್ ಆಗುತ್ತೆ. ಬೇರೆ ಯಾವುದೇ ತರ ಕೆಟ್ಟ ಯೋಚನೆ ಆಗಲಿ ಏನಿಲ್ಲ, ನನ್ನ ತಲೆ ಬರೀ ಅರ್ಜುನ್ ಅನ್ನೋದೊಂದೇ ಇರುತ್ತೆ. ಸೊ ಇಲ್ಲಿಂದ ಕತೆ ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಏನೇ ಡ್ರಾಮಾ ಆಗುತ್ತೆ ಅಂತ ಸೀರಿಯಲ್ ನೋಡಿದಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಆಫ್ ಸ್ಕ್ರೀನ್ ಬರೋದಾದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ಸ್ ವರ್ಣಗೆ ತುಂಬಾ ಥ್ಯಾಂಕ್ಸ್. ನನ್ನ ಮತ್ತೆ ಚಾನಲ್ ಕರ್ಕೊಂಡಿದ್ದೇವೆ. ಅಂಡ್ ಸುಬ್ಬು ಸರ್, ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿಯೊಂದು ಸೀರಿಯಲ್ ಮಾಡುವಾಗಲೂ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ನಾನು ಹೊಸ ಪಾತ್ರ, ಆ ಪಾತ್ರ ನೀಟಾಗಿ ಎಕ್ಸ್ಪೆಕ್ಟ್ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ನಮ್ಮ ಡೈರೆಕ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನನ್ನ ಸಹ ಕಲಾವಿದರಾದಂತ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಸ್ವಂತ ಮಗಳ ತರ ನೋಡ್ಕೊಳ್ತಿದ್ದಾರೆ, ಸ್ವಂತ ತಂಗಿ ತರ ನೋಡ್ಕೊಳ್ತಿದ್ದಾರೆ. ಅದಕ್ಕೆ ಅದವರು ನನ್ನ ಇಲ್ಲ ಇನ್ಸೇರಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದ್ರೆ ನಮ್ಗೆ ಆಲ್ರೆಡಿ ಹೋಮ್ಲಿ ಫೀಲ್ ಬಂದ್ಬಿಟ್ಟಿದೆ. ಸೊ ನಾವೊಂದು ಕೆಲ್ಸಕ್ಕೆ ಬರ್ತಿದೀವಿ ಅಂತ ಅನ್ಸ್ತಾ ಇಲ್ಲ. ಒಂದು ಕೂಡು ಕುಟುಂಬಕ್ಕೆ ಏನೋ ವಾಪಸ್ ಬರ್ತಾ ಇದೀವಿ, ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಕೆಲಸ ಮಾಡ್ತೀವಿ, ಖುಷಿಯಾಗಿ ಬರ್ತೀವಿ. ಈ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ನನ್ನ ಕೋಸ್ಟಾರ್ಸ್ ಎಲ್ಲರಿಗೂ ಥ್ಯಾಂಕ್ ಯು, ಅಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾ, ಈ ಕಥೆಯಲ್ಲಿ ಇನ್ನೂ ತುಂಬಾ ಇದೆ. ಸೊ ಇದನ್ನೆಲ್ಲ ಜನರಿಗೆ ರೀಚ್ ಆಗಿ ಅವರೆಲ್ಲ ಇಷ್ಟಪಟ್ಟ ಹಾಗೆ ನೀವು ಮಾಧ್ಯಮ ಮಾಡ್ಬೇಕು. ಸೊ ಇದನ್ನ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. 13 ವರ್ಷಗಳ ನಂತರ ಮತ್ತೆ ಸ್ಟಾರ್ಸ್ ಬರ್ತಾ ಇದೆ. ತುಂಬಾ ಖುಷಿ ಆಗ್ತದೆ. ನನಗೆ ಫಸ್ಟ್ ಕಾಲ್ ಬಂದಾಗ ಕೃಷ್ಣ ಸರ್ ಅವ್ರು ಕಾಲ್ ಮಾಡಿದ್ರು, ಸುಬ್ಬು ಸರ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ಟಾರ್ಸ್ ಹೇಳಿದ ತಕ್ಷಣ ಓಕೆ ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬಂತು. ಸೊ ಕತೆ ಕೇಳಿದೆ, ತುಂಬಾ ಇಷ್ಟ ಆಯ್ತು. I said okay. ನನ್ನ ಸೆಕೆಂಡ್ ಥಾಟ್ಸ್ ಇರಲಿಲ್ಲ ನನಗೆ. ಅಂಡ್ ನಾನು ಸಹನಾ ಪಾತ್ರನ ಮಾಡ್ತಾ ಇದ್ದೀನಿ. ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದಿದ್ದು ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ ಕುರಿತು. ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದ್ಮೇಲೆ ಆ ಜಾಯಿಂಟ್ ಫ್ಯಾಮಿಲಿ ಮತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿಲೇನೆ ನಮ್ಗೆ ಎಷ್ಟೊಂದು ಮನಸ್ತಾಪಗಳಿರುತ್ತೆ. ಅಂಡ್ ಈ ಪಾತ್ರ ಅರ್ಜುನನ್ನ ತುಂಬಾ ಇಷ್ಟಪಡ್ತಿರುವಂತ ಪಾತ್ರ. ಸೊ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ಅವ್ರ ಮನೆಗೆ ಹೋದಾಗ ಬರೀ ಅಪ್ಪ ಅಮ್ಮ ತಂಗಿ ಅಂತ ಇದ್ದಂತ ಹುಡುಗಿ ಜಾಯಿಂಟ್ ಫ್ಯಾಮಿಲಿ ಹೋದಾಗ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಕೊತಾಳ ಇಲ್ವಾ ಅನ್ನೋದೇ ಈ ಸಹನ ಪಾತ್ರ.
ಥ್ಯಾಂಕ್ ಯು ಸುಬ್ರು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಆದರ್ಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಕಾಲ್ ಮೈ ಕೋ ಸ್ಟಾರ್ಸ್, ನೀವಿಲ್ಲದೆ ನಂಗೆ ಯಾವ ರಿಯಾಕ್ಷನ್ಸ್ ಕೊಡೋದಕ್ಕೆ ಆಗೋದಿಲ್ಲ ಆಕ್ಚುಲಿ. ಸೊ ಅದು ಹಾಗೆ ಗಿವ್ ಅಂಡ್ ಟೇಕ್ ಇರಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು. ಹಾಗೆ ಮೀಡಿಯಾದವರೆಲ್ಲರೂ ಇಲ್ಲಿ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಈಗ ಆಲ್ರೆಡಿ ನಿಮಗೆ ಇಷ್ಟು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದು ನೋಡಿದ್ರೆ ಎಲ್ಲರೂ ಕೂಡ ಈಗ ಬೆಂಗಳೂರಲ್ಲಾಗಲಿ ಹಳ್ಳಿಗಳಾಗಲಿ, ಬೆಂಗಳೂರಲ್ಲಿ ಅವಿಭಕ್ತ ಕುಟುಂಬ ಅನ್ನೋದು ತುಂಬ ಅನಿಸೋದೇ ತುಂಬ ಕಡಿಮೆ ನೋಡ್ತಾ ಇದ್ದಾರೆ. ಅದೇ ರೀತಿ ಹಳ್ಳಿಗಳಲ್ಲಿ ಮೊದಲು ಅವಿಭಕ್ತ ಕುಟುಂಬ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ ಎಲ್ಲ ತಮ್ಮ ಫ್ಯೂಚರ್ನ ಹುಡುಕ್ತಾ, ತಮ್ಮ ಡೆವಲಪ್ಮೆಂಟ್ನ ಹುಡುಕ್ತಾ ಹಳ್ಳಿಯಲ್ಲಿರುವಂಥದ್ದು ಎಷ್ಟೋ ಜನ ಯುವಕರು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ. ಸೊ ಅವಿಭಕ್ತ ಕುಟುಂಬ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಆ ಕಾನ್ಸೆಪ್ಟ್ ಈಗ ಆಲ್ರೆಡಿ ಅಂದರೆ ಈಗ ಹುಟ್ಟಿರೋ ಮಕ್ಕಳಿಗೆ ಅರ್ಥನೇ ಆಗ್ತಾ ಇದೆ. ಅವಿಭಕ್ತ ಕುಟುಂಬ ಏನು ಅಂದರೆ ಬೆಳೀತಾ ಬೆಳೀತಾನೆ ಬರೀ ತಂದೆ ತಾಯಿ ಜೊತೆ ಬೆಳೀತಾರೆ ಅಥವಾ ನನ್ನ ತಂಗಿ ಜೊತೆ ಮಾತ್ರ ಬೆಳೀತಾರೆ. ಅವರ ತಾತ, ಅವರ ಚಿಕ್ಕಪ್ಪ, ಅವರ ಚಿಕ್ಕಮ್ಮ, ಇದು ಯಾವುದೂ ಇಂಥ ಒಂದು ಸಂದರ್ಭದಲ್ಲಿ ಸುವರ್ಣವಾಹಿನಿ, ಸ್ಟಾರ್ ಸುವರ್ಣವಾಹಿನಿಯವರು ಇಂಥ ಒಂದು ಕಥಾ ಹಂತವನ್ನು ತರ್ತಾ ಇದ್ದಾರೆ ಅಂದರೆ ಅದು ಮುಖ್ಯವಾದ ಉದ್ದೇಶ ಏನು ಅಂದರೆ ನಿಜವಾಗ್ಲೂ ಈಗ ಬೆಳೀತಿರುವಂಥ ಕೆಲವೊಂದಿಷ್ಟು ಹುಡುಗರಿಗೆ, ಮಕ್ಕಳಿಗೆ, ಹಾಗೆ ಜೊತೆಗೆ ಎಷ್ಟೊಂದು ಜನ ಮೊದಲು ಜೊತೆಗಿದ್ದವರು ಈಗೆಲ್ಲೋ ಸಪ್ರೇಟ್ ಆಗ್ಬಿಟ್ಟಿದ್ದಾರೆ. ನನ್ನ ಸಂಬಂಧಗಳು ಬೆಳೀತಾ ತೊಂದರೆ ಆಗಿರ್ತಾರೆ. ಆಮೇಲೆ ನೋಡ್ತಾರಂತ ಎಲ್ಲೋ ಅವ್ರದೇ ಒಂದು ಕುಟುಂಬ, ಇವ್ರದೇ ಒಂದು ಕುಟುಂಬ ಅಂತ ಎಲ್ಲ ಬೇರೆ ಬೇರೆ ಆಗ್ಬಿಟ್ಟಿರ್ತಾರೆ. ಅಂಥವ್ರು ಎಲ್ಲರೂ ಕೂಡ ಈ ಧಾರಾವಾಹಿಯನ್ನು ನೋಡಿದಾಗ, ಈ ಕಥಾಹಂತವನ್ನು ನೋಡಿದಾಗ ಎಲ್ಲೋ ಒಂದ್ಸರಿ ಅಯ್ಯೋ ನಾವು ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ, ನಾವು ಹೀಗೆ ಇರ್ಬೋದಿತ್ತು, ನಾವು ಹಾಗೆ ಇರ್ಬೋದಿತ್ತು ಅಂತ ಅವರು ಕೂಡ ನಮ್ಮ ಸಮಯಗಳನ್ನ ಮಿಲ್ಕ್ ಹಾಕ್ಬೋದು. ಆ ಥರ ಪ್ರತಿಯೊಂದು ವಿಭಾಗದವರು, ಪ್ರತಿಯೊಂದು ಜನರೇಷನ್ಸ್ಗೂ ಕೂಡ ಒಂದು ನಾವು ಏನಂತೀವಿ ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಎಂಟರ್ಟೈನ್ಮೆಂಟ್ನು ಇಟ್ಕೊಂಡಿದ್ದೀವಿ. ಆದ್ರಿಂದ ಪಾತ್ರಗಳ ಬಗ್ಗೆ ಅವ್ರು ಹೇಳ್ತಾರೆ. ಆದ್ರಿಂದ ಎಲ್ಲ ರೀತಿಯ ಜನರೇಷನ್ಸ್ಗೂ ಹೊಂದುವಂಥ ಒಂದಷ್ಟು ಪಾತ್ರಗಳನ್ನ ಸೃಷ್ಟಿ ಮಾಡಿದ್ವಿ. ಕಥೆ ಎಲ್ಲ ಕಡೆ ಅಂದರೆ ನಿಮಗೆ ಗೊತ್ತಿರೋ ಕಥೆಯಲ್ಲಿ ಬೇರೆ ಯಾವುದು ಹೊಸ ಕಥೆಯನ್ನು ಉಂಟಾಗಲ್ಲ. ಯಾವುದೋ ಒಂದು ಕಥೆಯನ್ನು ಇಟ್ಕೊಂಡು ಅಥವಾ ಯಾವುದೋ ಒಂದು ಜೀವನದ ಕಥೆ ಇಟ್ಕೊಂಡು ನಾವೇನೋ ಕಥೆ ಮಾಡ್ತೀವಿ. ಬಟ್ ತೋರಿಸೋ ರೀತಿಯಲ್ಲಿ ನಾವು ಸೆಲೆಕ್ಟ್ ಮಾಡೋ ರೀತಿ ಎಲ್ಲ ಜನರೇಷನ್ಸ್ಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೀಗೆ ಆ್ಯಕ್ಚುಲಿ ಒಂದು 30-35 ವರ್ಷದಿಂದ ಹೀಗಿದ್ವಿ ಅಂತ ಅಟ್ಲೀಸ್ಟ್ ಅವ್ರಿಗೆ ನಾವು ಮನದಟ್ಟು ಮಾಡಿಕೊಟ್ರೆ ನಾವು ಮಾಡ್ತಿರೋಂಥ ಈ ಪ್ರಯತ್ನಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಲ್ಲಿವರೆಗೂ ಬಂದು ನಮ್ಮನ್ನೆಲ್ಲ ನೀವು ಮುನ್ನಡೆ ತರುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ಟಾರ್ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನಮ್ಮ ನಿರ್ಮಾಪಕರಾದಂಥ ಸುಬ್ರಹ್ಮಣ್ಯ ಸರ್ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಜೊತೆ ಕೆಲಸ ಮಾಡ್ತಿರುವಂಥ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಆನಂದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಆರಾಧನೆಯಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇಟ್ಸ್ ಲೈಕ್ 13 ವರ್ಷ ಆದ್ಮೇಲೆ ಮತ್ತೆ ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಆದಮೇಲೆ ದೇವಲಿಕಾಚಾರದಲ್ಲಿ ಒಂದು ಸನ್ನಿವೇಶದಲ್ಲಿ ನಾನು ನಿರ್ದೇಶಕರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಆ್ಯಕ್ಚುಲಿ ಸ್ಕ್ರೀನ್ ಫಿಕ್ಸ್ ಮಾಡಿದ್ದೆ. ಆ ಟೈಮಲ್ಲಿ ಹಾಗೆ ಮಾತಾಡ್ತಾ ಈ ಥರದೊಂದು ಸೀರಿಯಲ್ ಪ್ರಾಜೆಕ್ಟ್ ಆಗ್ತಾ ಇದೆ ಅನ್ನೋ ವಿಷಯ ಹಾಗೆ ಒಂದು ಸ್ಕ್ರೀನ್ ಫಿಕ್ಸ್ ಮಾಡೋದ್ಮೇಲೆ ಚಾನಲ್ ಕಡೆಯಿಂದ ಅದು ಓಕೆ ಆಯಿತು. ಸಡನ್ ಅಂತ ಬಾಂಬ್ ಶೂಟ್ ಮಾಡೋಕ್ಕೆ ಕೊನೆಗೆ ಧರ್ಮದ ಕ್ಯಾರೆಕ್ಟರು ಈ ಶ್ರೀರಾಜನ ಸಿಕ್ತು. ಬೇಸಿಕಲಿ ಫಸ್ಟ್ ಆ್ಯಕ್ಚುಲಿ ನಾನು ನಿಮ್ಮೆಲ್ಲರಿಗೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂಡದಿಂದ ನಾವು ಬರೋದು ಒಂದು 5 ನಿಮಿಷ ಲೇಟ್ ಆಯ್ತು. ನೀವು ತುಂಬ ಹೊತ್ತಿಂದ ಕಾಯ್ತಾ ಇದ್ದೆ. ನಮ್ಮ ತಂಡದ ವತಿಯಿಂದ ನಾವು ಮೊದಲನೇದಕ್ಕೆ ಸಾರಿ ಕೇಳ್ತೀವಿ. ಬಟ್ ನಿಮ್ಮ ಪೇಷನ್ಸ್ಗೆ ನಾವು ಯಾವತ್ತು ಆಭಾರಿಯಾಗಿರ್ತೀವಿ. ಆನಂದರಲ್ಲಿ ಇದೊಂದು ಕೌಟುಂಬಿಕ ಸೀರಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮಗೆ ಹೀರೋ ಹೀರೋಯಿನು ಅನ್ನೋದಕ್ಕಿಂತ ಕಥೆನೇ ಹೀರೋ.
ಅದರಲ್ಲಿ ಪ್ರತಿಯೊಬ್ಬರದು ಒಂದೊಂದು ಪಾತ್ರ. ಆ ಪಾತ್ರದಲ್ಲಿ ನೀವೇನ್ ನೋಡ್ಬೋದು ಅಂದ್ರೆ ನಿಮ್ಮಲ್ಲಿರುವಂತ ಅಣ್ಣ ತಮ್ಮ ನೋಡ್ಬೋದು, ಅಣ್ಣ ತಂಗಿ ನೋಡ್ಬೋದು, ಅತ್ತಿಗೆ ನೋಡ್ಬೋದು, ತಂದೆ ತಾಯಿ ನೋಡ್ಬೋದು. ಯಾವುದೋ ಒಂದು ಪಾತ್ರದಲ್ಲಿ ನಿಮ್ಮ ಮನೆಯವ್ರ ಜೊತೆ 100% ಕನೆಕ್ಟ್ ಆಗ್ತೀರಾ. ಆ ತರ ವಿಷಯಗಳನ್ನ ಇಟ್ಕೊಂಡು, ಆ ತರ ಎಳೆಗಳನ್ನ ಇಟ್ಕೊಂಡು ಸೀನ್ಸ್ಗಳನ್ನ ಪೂರ್ಣಿಸಿ ಮಾಡಿರುವಂತ ಒಂದು ಸೀರಿಯಲ್. ನಿಮ್ಮೆಲ್ಲರೂ ಪ್ರೀತಿ, ಆಶೀರ್ವಾದ, ಸಹಕಾರ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ನಮ್ಮ ಅತ್ತಿಗೆ ಯಾವ ರೀತಿಯಾಗಿ ನಡೆಯುತ್ತೆ ಈ ಮಾತ್ರ ಬಂದ ತಕ್ಷಣ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಇದ್ರ ಏನು ಎಲ್ರಿಗೂ ನಮಸ್ಕಾರ. ನಾನು ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಪಾತ್ರ ಒಂದು ಅತ್ತಿಗೆಯಾಗಿ ಮಾಡೋದು ಇವಾಗ ಎಲ್ಲರೂ ಅವ್ರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ. ಮುಂಚೆ ಇವಾಗ ಒಂದು ಡೈರೆಕ್ಟರ್ಸ್ ಆದಿತ್ಯ ಸರ್ ಹೇಳಿದಾಗೇನೆ ಜಾಯಿಂಟ್ ಫ್ಯಾಮಿಲಿ ಇವಾಗ ತುಂಬಾ ಕಮ್ಮಿ ಆಗಿದೆ. ಗಂಡ ಹೆಂಡತಿ ಅವ್ರವ್ರ ಸಂಸಾರ ಅವ್ರು ನೋಡ್ಕೊಂಡ್ರೆ ಸಾಕು. ಅವ್ರ ತಮ್ಮ ಮಾಡ್ತಾರೆ, ಅವರು ಗಂಡ ಹೆಂಡತಿ ಇರ್ತಾರೆ, ಅವರು ದುಡಿತಾರೆ, ಅವರು ನೋಡ್ಕೊಂಡ್ರೆ ಅವ್ರ ಸಂಸಾರ ಅಂತ. ಆ ಥರ ಇವಾಗಿರೋ ಸಿಚುವೇಶನ್ ಅಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ನಾವು ಹೇಗೆ ಅಂತ ಹೇಳಿ ನಾವು ಅಣ್ಣ ಅತ್ತಿಗೆ ಆಗಿ ನಾವು ಕುಟುಂಬಕ್ಕೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀವಿ, ಮತ್ತೆ ನಮ್ಮ ಮೈದುನರೆಲ್ಲ ಆಗಿ ನಮ್ಮ ಅತ್ತೆ ಅವರೆಲ್ಲ ಒಂದು ಸಂಸಾರ ಆಗಿ ಒಂದು ಒಗ್ಗಟ್ಟು ಹೇಗಿದೆ ಅನ್ನೋದು ನಾವು ಆನಂದ ನಿಲಯದಲ್ಲಿ ನಿಮ್ಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತೆ ನಾನು ತುಂಬಾ ವರ್ಷ ಆದ್ಮೇಲೆ ಮತ್ತೆ ಸುವರ್ಣ ಬಂದಿದ್ದೀನಿ. ಒಂದು ಒಳ್ಳೆ ಪ್ರಾಜೆಕ್ಟ್ ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬಾನೇ ಖುಷಿಯಾಗಿದೆ. ಪ್ರಿಪರೇಷನ್ ಅಂತ ಹೇಳಿದ್ರೆ ನಾನು ಆ ಥರ ಏನು ಪ್ರಿಪರೇಷನ್ ಮಾಡಲಿಲ್ಲ. ಯಾಕಂದ್ರೆ ನಮ್ಮ ಡೈರೆಕ್ಟರ್ ಹೇಗೆ ಹೇಳ್ಕೊಡ್ತಾರೋ ಹಾಗೆ ನಾವಿಲ್ಲಿ ಬಂದು ನಟಿಸ್ತಾ ಇದ್ದೀವಿ. ಪಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೂ ತುಂಬಾನೇ ಖುಷಿಯಾಗಿದೆ. ಸುಧಾ ನಮ್ಮ ಪಾತ್ರ ಎಲ್ರಿಗೂ ನಿಮ್ಮ ಮನೆ ಮಗಳು ಅದನ್ನ ನೋಡ್ಬೋದು. ಪ್ರತಿಯೊಂದು ಮನೆಗೂ ನಡೆಯುವಂತ ಸಂದರ್ಭಗಳೇ ನಮ್ಮ ಆನಂದ ನಿಲಯದಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆನಂದ ನಿಲಯ ಟೈಟಲ್ ಹೇಳುವಂತೆ ಆನಂದ ನಿಲಯ ಮನೆನೇ ಇಲ್ಲಿ ನನ್ನ ಚಿಕ್ಕ ಮಗನಿಂದ ಹಿಡಿದು ನನ್ನ ಹಿರಿಯ ಹಿರಿಗಳ ಮನೆ ಹಿರಿಯರು ನಾನು. ಇಲ್ಲಿ ಎಲ್ಲರಿಗೂ ಅಷ್ಟೇ ಪ್ರಾಶಸ್ತ್ಯ ಕೊಟ್ಟು ಅವರವರ ಅಂದ್ರೆ ಏಜ್ಗಳ ಅನುಸಾರವಾಗಿ ಈಗ ನಂದೇ ಒಂದು ಈಗ ಈ ವಯಸ್ಸಲ್ಲಿ ತಾಯಿಗೆ ಅವಳೇ ಸಾಗಿ ಬಂದ ಒಂದು ದಾರಿ ಇದೆ, ಮಗನಿಗೆ ಅವನಿಗೆ ಒಂದು ಸಾಗಿ ಬಂದ ದಾರಿ ಇದೆ, ಇವಳು ಬೇರೆ ಮನೆಯಿಂದ ಬಂದರೂ ಸುಧಾಗ ಅವಳದೇ ಒಂದು ದಾರಿ ಇದೆ. ಎಲ್ಲ ಇದ್ರು ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಬಾಳ್ತಾರೆ, ಹೇಗೆ ಬಾಳೋಕ್ ಸಾಧ್ಯ. ಈಗ ನಾವ್ ಎಷ್ಟೋ ಜನ ನಗರಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬರೀ ಗಂಡ ಹೆಂಡತಿ ಇದ್ರೂ ಕೂಡ ನಾವು ನಮ್ಮ ಅಪ್ಪ ಅಮ್ಮನ ಊರಿಂದ ಫೋನ್ ಮಾಡ್ತೀವಿ, ಅವನ ಕನೆಕ್ಷನ್ ಕಮ್ಯುನಿಕೇಶನ್ ನಮ್ಗೆ ಅವ್ರ ಜೊತೆ ಇದ್ದೇ ಇರುತ್ತೆ. ಅದಕ್ಕೆ ದುಡಿತೀವಿ, ಹಬ್ಬಕ್ಕೆ ಹೋಗ್ತೀವಿ. ಅದು ನನ್ಗನ್ಸುತ್ತೆ ಪ್ರತಿಯೊಂದು ಕುಟುಂಬದಲ್ಲಿ ನೀವು ಒಂದು ಕುಟುಂಬದಲ್ಲಿ ಇದೀರೋ ಇಲ್ವೋ, ಫಿಸಿಕಲಿ ನೀವು ಅವ್ರ ಜೊತೆ ಇದೀರೋ ಇಲ್ವೋ, ಅದು ತುಡಿತ ಅಂತೂ ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಕೂಡು ಕುಟುಂಬದಲ್ಲಿ ಬದುಕಬೇಕು ನಾನು ಅಂತ. ಏನು ಹೊಟ್ಟೆ ಪಾಡಿಗಾಗಿನೋ ನಮ್ಮ ಕಮಿಟ್ಮೆಂಟ್ಸ್ ಜವಾಬ್ದಾರಿಗಳಿಗಾಗಿ ನಾವು ಮನೆ ಬಿಟ್ಟು ನಗರಗಳಿಗೆ ಬಂದಿದ್ದೀವಿ. ಮತ್ತು ಮನಸ್ಸಿಂದ ನಾವೆಲ್ಲ ನಮ್ಮ ಕೂಡು ಕುಟುಂಬದಲ್ಲಿ ಬದುಕಬೇಕು ಅನ್ನೋ ತುಡಿತ ನಮ್ಮಲ್ಲಿದೆ. ನನ್ಗನ್ಸುತ್ತೆ ನಮ್ಮ ಸ್ಟಾರ್ ಸುವರ್ಣದವರು ಈ ಒಂದು ಎಳೆಯನ್ನ ಇಟ್ಕೊಂಡು ಕಥೆಯನ್ನ ನಮ್ಮ ಮುಂದೆ ತಗೊಂಡು ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುಟ್ಟುವಂತಹ ಒಂದು ಕತೆ. ನಮ್ಮ ಮನೆಗಳಲ್ಲಿ ಅರ್ಜುನ್ ಅಂತ ಒಬ್ಬ ಸಾಫ್ಟ್ ಹುಡುಗ ನಮ್ಮ ಮನೇಲಿ ಇದ್ದೇ ಇರ್ತಾನೆ, ಭುವನ್ ಅಂತ ಒಬ್ಬ ರಫ್ ಅಂಡ್ ಟಫ್ ಹುಡುಗ ಇದ್ದೇ ಇರ್ತಾನೆ. ನಾವು ಆ ಥರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಈಗ ನನ್ನ ಶಕುಂತಲಾ ಪಾತ್ರ ಅಂದಾಗ ನಾನು ಪಾಸಿಟಿವ್ ಪಾತ್ರನೇ, ಆದ್ರೆ ನಾನು ಜಾಸ್ತಿ ನಗಲ್ಲ, ಸಿಡುಕು ಮುಂದೆ ಸಿಕ್ಕವನು ಅಲ್ಲ. ಆದ್ರೆ ಅವಳಿಗೆ ಗಂಡನ ಬೇಗ ಕಳ್ಕೊಂಡಿದ್ದಾಳೆ, ಮನೆ ಜವಾಬ್ದಾರಿ ಇದೆ, ಮಕ್ಕಳನ್ನ ಬೆಳೆಸಿದಾಳೆ, ಮಗ ಸೊಸೆ ಮನೆ ನೋಡ್ಕೊತಿದ್ದಾರೆ, ಆ ಸಂತೋಷನೂ ಇದೆ. ಅದ್ರ ಜೊತೆಗೆ ಅವಳ ಮುಂದೆ ಸಾಕ್ತಿರೋದನ್ನ ಅವಳ ಕ್ಯಾರೆಕ್ಟರ್ ರಫ್ ಕ್ಯಾರೆಕ್ಟರ್. ಎಲ್ಲರಿಗೂ ಅದೇ ಆದ ಹೊಳಪಿನ ಇದು ತುಂಬಾ ಎಲ್ರಿಗೂ ಪ್ರತಿಯೊಂದು ಪಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತದೆ. ನಾನು ನಮ್ಮ ಸುಬ್ಬು ಸರ್ಗೆ ಇಂಥದ್ದೊಂದು ಪ್ರಾಜೆಕ್ಟ್ ನ ಕೈಗೆ ಎತ್ಕೊಂಡಿರೋದು. ಯಾಕಂದ್ರೆ ಈಗಿನ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಲವ್ ಆಂಗಲ್ ಅಥವಾ ಬೇರೆ ತರದಿರುತ್ತೆ. ಇದು ಕುಟುಂಬದ ಹೊಸ ಪ್ರಯತ್ನ, ಹೊಸ ಹೆಜ್ಜೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಇದನ್ನ ಆಶೀರ್ವದಿಸಿ ನಮ್ಮ ಟೀಮ್ನ ಗೆಲ್ಲಿಸಿದ್ದಕ್ಕೆ.
ನನಗೆ ಆಕ್ಚುಲಿ ಕಟ್ಟನ್ನು ಸೈನ್ ಮಾಡೋದು ಭಯ ಇದೆ. ಏನು ಭಯ ಇದೆ ಅಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಗೊತ್ತಿರೋ ಹೋಗಿದ್ದಾರೆ. ಹೆಂಗೆ ಅಂದರೆ ಆಮೇಲೆ ಎಲ್ಲರೂ ನೌಕರ ಈ ಥರದ್ದು ರಿಗ್ರೆಸಿವ್ ಕಂಟೆಂಟ್ ಈ ಥರದ್ದು ಜನರಿಗೆ ಆಗಿರೋದ್ರಿಂದ ಈ ಥರ ವಿದ್ಯಾರ್ಥಿಗಳನ್ನು ತೋರಿಸಿದ್ರೆ ನೋಡ್ತಾರೆ ಅನ್ನೋದು ಭಯ ಇದೆ. ಬಟ್ ನನಗೆ ಫಸ್ಟ್ ನಾನು ಡೈರೆಕ್ಟ್ ಸಿಕ್ಕಿದ್ದು ಗೈಡ್ ಮಾಡೋದು ಕೃಷ್ಣ ಅಂತ ಡೈರೆಕ್ಟ್ ಇವತ್ತು ಹೇಳ್ಕೊಂಡು ಸರ್ ಸೂಪರ್ ಆಗಿದೆ ಸರ್ ಸೊ ಇವರು ಒಂದು ಖುಷಿಯಿಂದ ಶುರುವಾಗಿದ್ದು ಮತ್ತು ಹೋಗ್ತಾ ಹೋಗ್ತಾ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಒಂದು ಪ್ರಾಜೆಕ್ಟ್ ಧರ್ಮವಾಗಿ ಒಂದು ಪ್ರಾಜೆಕ್ಟ್ ಒಂದು ಶಕ್ತಿ ಪ್ರಾಜೆಕ್ಟ್ ನಾವು ಚೂಸ್ ಮಾಡಿಲ್ಲ ಪ್ರಾಜೆಕ್ಟ್ ಅನ್ನು ಚೂಸ್ ಮಾಡಿಲ್ಲ ಆಕ್ಚುಲಿ ಈಗಿಂದ ಇದೇ ಮೈಂಡಲ್ಲಿ ಈ ಪ್ರಾಜೆಕ್ಟ್ನ ಬೇರೆ ಪ್ರೊಡಕ್ಷನ್ ಡಿಸ್ಕಷನ್ ಆಗಿಲ್ಲ. ಬಟ್ ಅವರಿಗೆಲ್ಲ ಕೈ ತಪ್ಪಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದೆ ಅಂತ ಆ್ಯಂಡ್ ಬಂದ್ಬಿಟ್ಟು ನನಗೆ ಮಾಸ್ಟರ್ ಡಿಗ್ರಿ ಏನಂತಂದ್ರೆ ನಾನು ಜಾಯಿಂಟ್ ಫ್ಯಾಮಿಲಿ ಬೆಳೆದವನು. ಬಟ್ ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಕಂಟಿನ್ಯೂ ಆಗ್ತಾ ನನ್ನ ಮಾಸ್ಟರ್ ಮಿಸ್ ಮಾಡ್ಬೇಕಾಗ್ತದೆ. ಸೊ ಸೀರಿಯಲ್ ಮುಖಾಂತರ ಕೆಲಸ ಮುಖಾಂತರ ಮತ್ತೆ ವಾಪಸ್ ಅದನ್ನು ರಿಲೀಸ್ ಮಾಡೋಕ್ಕೆ ಸಿಕ್ಕಿಲ್ಲ. ಸೊ ಈಗ ಆ್ಯಂಡ್ ಎಲ್ಲ ಕಾಂಟ್ಯಾಕ್ಟ್ ಸುಷ್ಮಾ ಮೇಡಮ್ ಆ್ಯಕ್ಚುಲಿ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಕತೆ ಸಿಗುತ್ತೆ ಅದನ್ನ ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಮುಖಾಂತರ ಅಂದರೆ ಸ್ಕ್ರಿಪ್ಟ್ ಮುಖಾಂತರ ಯಾಕಂದ್ರೆ ಇದು ಒಂದು ರೀಮ್ಯಾಕ್ ಬಂದಿತ್ತು ಅದು ಒಂದು ಸ್ವಲ್ಪ ವರ್ಷದ ಹಿಂದೆ ಬಂದಿತ್ತು. ಅದನ್ನ ಇವತ್ತಿಗೆ ಕಂಟೆಂಪ್ರರೈಸ್ ಮಾಡಿ ಸ್ಕ್ರೀನ್ ಪ್ಲೇನಲ್ಲಿ ಇಂಟ್ರೆಸ್ಟಿಂಗ್ ಮಾಡಿ ಸ್ಕ್ರಿಪ್ಟಲ್ಲಿ ಇಂಟ್ರೆಸ್ಟಿಂಗ್ ಶಿಲ್ಪಾ ಮೇಡಮ್ ಸರ್ ಆ್ಯಂಡ್ ಇಡೀ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ. ಆ್ಯಂಡ್ ಜೊತೆಗೆ ಪ್ರೀವಿಯಸ್ ಪ್ರಾಜೆಕ್ಟ್ಗಳು ಲೈಕ್ ಒಂದು 10 ವರ್ಷದಿಂದ ಅಸೋಸಿಯೇಟ್ ಕೆಲವರಿದ್ದಾರೆ. ಆ್ಯಂಡ್ ಅದರ್ ಆಲ್ಮೋಸ್ಟ್ 4 ಇಯರ್ಸ್ ಇಂದ ಪರಿಚಯ. ಜೊತೆಗೆ ಸಂತೋಷ್ ಕಾಕಿ ನಾವೆಲ್ಲ 4-5 ಇಯರ್ಸ್ ಎಲ್ಲ ಕೆಲಸ ಮಾಡ್ತೀವಿ. ಆ್ಯಂಡ್ ಎಡಿಟರ್ ಪಾಟೀಲ್ ನಮ್ಮ ಬೋರ್ಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ರೈಟರ್ಸ್ ತೃಪ್ತಿ ಹೆಗಡೆ ಮತ್ತು ಸುನೀಲ್ ಅಂತ ಅದ್ಭುತವಾಗಿ ರೈಟರ್ಸ್. ಎಂಟರ್ ಈ ಪ್ರಾಜೆಕ್ಟ್ ಚೆನ್ನಾಗಿರೋದಕ್ಕೆ ಈ ಆರ್ಟಿಸ್ಟು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ ಕಾರಣ ಎಲ್ಲರಿಗೂ ಥ್ಯಾಂಕ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಸೆಟ್ಟಲ್ಲಿ ಇವಾಗ ಅಬ್ಸರ್ವ್ ಮಾಡೋದು ಎಲ್ಲರೂ ನೋಡ್ತಾರೆ ಆರ್ಟಿಸ್ಟ್ಗಳನ್ನ ನೋಡ್ತಾರೆ. ಇದಿಷ್ಟ ಅಲ್ಲ ಆ್ಯಕ್ಚುಲಿ 22 ಜನ ಆರ್ಟಿಸ್ಟ್ಗಳಿದ್ದಾರೆ. ಎಲ್ಲರೂ ಈ ಕೂರ್ಸಕ್ಕಾಗಲ್ಲ ಅಂತ ಹೇಳಿ ಬೇರೆಯವರಿಗೆಲ್ಲ ಸಾರಿ ಆ್ಯಕ್ಚುಲಿ ಸೆಟ್ಟಲ್ಲಿ ನೋಡ್ತಿರುವಾಗ ಎಲ್ಲರಿಗೂ ಕಾಣುತ್ತೆ ಎಲ್ಲರೂ ಇದರೆಲ್ಲ ಆ್ಯಕ್ಟಿಂಗಲ್ಲೂ ಕಾಣುತ್ತೆ ಎಫರ್ಟ್ಲೆಸ್ ಆಗ್ತದೆ. ಸೊ ಇದು ನನಗೆ ತುಂಬ ಶಾಕ್ ಆಗುತ್ತೆ ಅಂತಂದರೆ ಹೇಗೆ ಇಷ್ಟು ಎಫರ್ಟ್ಲೆಸ್ ಆಗಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಡೈರೆಕ್ಟಾಗಿ ಮಾಡಿಸ್ತಾರೆ, ಜೊತೆಲಿ ಆ್ಯಕ್ಟರ್ಸ್ ಇಂದ ಇರುತ್ತಲ್ಲ ನಾನು ಇವರೆಲ್ಲ ಮನೇಲಿ ಹೋಗಿ 1000 ಕನಸು ಕಾಣ್ಬೋದು. ಬಟ್ ಆ ಕನಸಾಗತ್ತೆ ಆ್ಯಕ್ಟರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಲ್ಲಿವರೆಗೂ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಪ್ರೀತಿ ಗಳಿಸಿದೆ ಈ ಒಂದು ಕಥೆ. ಈ ಕಥೆ ಬಗ್ಗೆ ಇನ್ನೂ ಸುಮಾರು ಮಾತಾಡುತ್ತೆ. ಇದ್ರ ಬಗ್ಗೆ ಮಾತು